ನಮಸ್ಕಾರ. ಇಂದಿನ ಈ ತರಗತಿಯಲ್ಲಿ ಮ್ಯೂಸಿಕ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಗರ್ಭಾವಸ್ಥೆಯ ಸಮಯದಲ್ಲಿ ಸಂಗೀತದ ಮಹತ್ವ ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. Introduction. Listening to classical music can have a soothing and uplifting effect on both the mother and the unborn baby. ನಿಮಗೆ ತಿಳಿದಿರುವ ಹಾಗೆ ಸಂಗೀತ ಅಂತ ಹೇಳುವಂಥದ್ದು ಮನಸ್ಸನ್ನು ಬಹಳ ಬಹಳ ಮುದಗೊಳಿಸ್ತದೆ. ನಮ್ಮ ಇಡೀ ದೇಹವನ್ನು, ಮನಸ್ಸನ್ನು ಪ್ರಶಾಂತವನ್ನಾಗಿಸುವ ಅನುಭವವನ್ನು ನೀಡ್ತದೆ. ಹಾಗೆ ಯಾವ ಥರದ ಸಂಗೀತವನ್ನು ಆಲಿಸಬೇಕು ಅಂತ ಬಂದಾಗ ಕ್ಲಾಸಿಕಲ್ ಮ್ಯೂಸಿಕ್, ನಮ್ಮ ಶಾಸ್ತ್ರೀಯವಾಗಿರುವಂತಹ ಸಂಗೀತ ಏನಿದೆ ಇದನ್ನು ಆಲಿಸಿದ್ರೆ ಬಹಳ ಒಳ್ಳೆಯದು ಅಂತ ಹೇಳುವಂಥದ್ದು ಬಹಳಷ್ಟು ಸಂಶೋಧನೆಗಳಿಂದ ದೃಢಪಟ್ಟಿದೆ. ಸೊ ಲಿಸ್ನಿಂಗ್ ಟು ದ ಕ್ಲಾಸಿಕಲ್ ಮ್ಯೂಸಿಕ್, ಆದಷ್ಟು ಕ್ಲಾಸಿಕಲ್ ಮ್ಯೂಸಿಕನ್ನೇ ಕೇಳುವಂಥದ್ದು ಬಹಳ ಒಳ್ಳೆಯದು. ತಾಯಿಗೂ ಒಳ್ಳೆಯದು, ಮಗುವಿಗೂ ಒಳ್ಳೆಯದು. ಈಗ ಇಡೀ ಪ್ರಪಂಚದಲ್ಲಿ ನಾವು ಈ ಸಂಗೀತದ ಬಗ್ಗೆ ಹುಡುಕ್ತಾ ಹೋದರೆ ಪ್ರತಿಯೊಂದು ಕಾಲಘಟ್ಟದಲ್ಲೂ ಕೂಡ, ಪ್ರತಿಯೊಂದು ಪ್ರದೇಶದಲ್ಲೂ ಕೂಡ ಬೇರೆ ಬೇರೆಯ ಸಂಗೀತ ರಚನೆಗಳು ಸೃಷ್ಟಿಯಾಗಿವೆ. ಸೊ ನಾವು ಪಾಶ್ಚಾತ್ಯ ಮತ್ತು ಪೌರಾತ್ಯ ರಾಷ್ಟ್ರಗಳನ್ನು ಗಮನಿಸಿದಾಗ, ಎಸ್ಪೆಷಲಿ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಅಲ್ಲೂ ಕೂಡ ಶಾಸ್ತ್ರಬದ್ಧವಾದಂತಹ, ಶಾಸ್ತ್ರೀಯವಾಗಿ ಹುಟ್ಟಿದಂತಹ ಸಂಗೀತ ಇದೆ. ಪಾಪ್ ಮ್ಯೂಸಿಕ್ ಮಾತ್ರ ಅಲ್ಲ, ತುಂಬ ಮನಸ್ಸನ್ನು ಮುದಗೊಳಿಸುವಂತಹ ಸಂಗೀತದ ರಚನೆ ಕೂಡ ಅಲ್ಲಿ ಆಗಿದೆ. ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್, ಇವರೆಲ್ಲ ಮಹಾ ಸಂಗೀತಕಾರರು ತಮ್ಮ ಕೊಡುಗೆಯನ್ನು ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ಕಿಗೆ ಕೊಟ್ಟಿರುವಂಥವರು. ದ ಟ್ರೆಡಿಷನ್ ಇನ್ಕ್ಲೂಡ್ಸ್ ಸಿಗ್ನಿಫಿಕೆಂಟ್ ಫಾರ್ಮ್ಸ್ ಲೈಕ್ ಪ್ಲೇನ್ ಚಾಂಟ್, ಸಿಂಫನೀಸ್, ಒಪೆರಾಸ್ ಆ್ಯಂಡ್ ಚೇಂಬರ್ ಮ್ಯೂಸಿಕ್. ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಪ್ರಕಾರಗಳಿದ್ದಾವೆ. ಓಕೆ, ಈಗ ಒಂದು ನಾವೇನು ಮಂತ್ರ ಹೇಳ್ತೇವೆ ಆ ಥರದ್ದು ಒಬ್ಬರೇ ಹೇಳುವಂಥದ್ದು, ಒಂದೇ ರೀತಿಯ ಧಾಟಿಯಲ್ಲಿ ಹೇಳುವಂಥದ್ದಿಂದ ಹಿಡಿದು ಬೇರೆ ಬೇರೆ ರೀತಿಯಾದಂತಹ ರಚನೆಗಳನ್ನು ಈವನ್ ನಾವು ಪಾಶ್ಚಾತ್ಯ ದೇಶಗಳಲ್ಲಿ ಹುಟ್ಟಿಕೊಂಡಿರುವಂತಹ ಸಂಗೀತದಲ್ಲಿ ಕೂಡ ಕಾಣಬಹುದು. ನೋಟೇಬಲ್ ಕಂಪೋಸರ್ಸ್ ಬ್ಯಾಕ್, ಬೀಥೋವನ್, ಮೊಜಾರ್ಟ್ ಇವರನ್ನು ಬಹಳಷ್ಟು ಇವರ ಕೊಡುಗೆಗಳನ್ನು ನೀಡಿದ್ದಾರೆ. ಇವರನ್ನು ಬಹಳಷ್ಟು ಗೌರವಿಸಲಾಗ್ತದೆ ಪಾಶ್ಚಾತ್ಯ ದೇಶಗಳಲ್ಲಿ, ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ. ಅದ್ಭುತವಾದ ಸಂಗೀತದ ಕೊಡುಗೆಗಳನ್ನು ನೀಡಿದ್ದಾರೆ ಅವರು. ಒಬ್ಬ ಕಿವಿ ಕೇಳಿಸದವ ಕೂಡ ಅದ್ಭುತವಾದ ಸಂಗೀತವನ್ನು ಕೊಡಬಹುದು ಅಂತ ಹೇಳೋದಕ್ಕೆ ಉದಾಹರಣೆಗಳು ಪಾಶ್ಚಾತ್ಯ ಜಗತ್ತಿನಲ್ಲಿ ಬಹಳಷ್ಟಿವೆ. ರಿಸರ್ಚರ್ಸ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ರಿಸರ್ಚ್ ಮಾಡ್ತಾರೆ. 300 ಮಕ್ಕಳನ್ನು ಒಂದು ರಿಸರ್ಚ್ಗೆ ಬಳಸ್ಕೊಳ್ತಾರೆ. 300 ಮಕ್ಕಳು ಅಂತ ಹೇಳಿದರೆ ಗರ್ಭಾವಸ್ಥೆಯಲ್ಲಿರುವ ಮಕ್ಕಳು. ಓಕೆ, ಇನ್ನು ಡೆಲಿವರಿ ಆಗೋದಿಲ್ಲ ಅಂತ ಪ್ರೆಗ್ನೆಂಟ್ ಲೇಡೀಸ್ಗೆ ಅವರು ತಗೊಂಡು ಒಂದು ರಿಸರ್ಚ್ ಮಾಡ್ತಾರೆ. ಓಕೆ, 18 and 38 ವೀಕ್ಸ್, 9 ತಿಂಗಳ ಒಳಗೆ ಇರುವಂತಹ ಗರ್ಭಾವಸ್ಥೆ, 18 ವಾರಗಳಿಂದ ಓಕೆ ಒಂದು 4 ತಿಂಗಳು ಕಳೆದ ನಂತರ ಇರುವಂಥದ್ದು. ಸೊ ಆ ಒಂದು ಸಮಯದ ಅವಧಿಯಲ್ಲಿ ಇರುವಂತಹ ಗರ್ಭಿಣಿಯರನ್ನು ಈ ಒಂದು ರಿಸರ್ಚ್ಗೆ, ಈ ಒಂದು ಸಂಶೋಧನೆಗೆ ಬಳಸ್ಕೊಳ್ತಾರೆ. ಆಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ, ಅವರಿಗೆ 15 ವಿವಿಧ ಬಗೆಯ ಹಾಡುಗಳನ್ನು, ಓಕೆ, ಬೇರೆ ಬೇರೆ ರೀತಿಯ ಆಯಾಮದ ಹಾಡುಗಳನ್ನು, ಬೇರೆ ಬೇರೆ ರೀತಿಯ ಪ್ರಕಾರದ ಹಾಡುಗಳನ್ನು ಕೇಳಿಸ್ತಾರೆ. ಅಂದರೆ ಆ ಗರ್ಭಿಣಿಯರ ಹಾಡುಗಳನ್ನು ಕೇಳಿಸ್ಕೋಬೇಕು. ಓಕೆ, ದ ರಿಸರ್ಚರ್ಸ್ ಅವರು ಏನು ಮಾಡಿದ್ರು ಅಂತ ಹೇಳಿದರೆ, ಕೇಳ್ತಾ ಇರಬೇಕಾದ್ರೆ ದ ಮೂಮೆಂಟ್ಸ್ ಆಫ್ ದೇರ್ ಮೌತ್ ಆ್ಯಂಡ್ ಟಂಗ್ಸ್ ಸ್ಟಡಿ ಮಾಡಿದರು. ಈಗ ಮಗು ರೆಸ್ಪಾಂಡ್ ಮಾಡ್ತದೆ, ಮಗು ಶಬ್ದಕ್ಕೆ ಕೂಡ ರೆಸ್ಪಾಂಡ್ ಮಾಡ್ತದೆ, ಮಗುವಿನ ಚಲನೆಗಳನ್ನು ಕೂಡ ಗಮನಿಸಲಿಕ್ಕೆ ಶುರು ಮಾಡಿದರು. ಅದರಲ್ಲಿ ಮೊಜಾರ್ಟ್ ಅಂತ ಹೇಳುವಂತಹ ಈ ಒಂದು ರಚನೆ, ಇದು ನೀವು ಕೂಡ ಕೇಳಿರ್ಬೋದು, ನೀವು ಯೂಟ್ಯೂಬಲ್ಲಿ ಹಾಕಿದ್ರೆ ಆಯಿತು. ಇದು ಪ್ರೊನೌನ್ಸಿಯೇಷನ್ ಸ್ವಲ್ಪ ವ್ಯತ್ಯಾಸ ಇದೆ. ಇದು ನೀವು ಅದನ್ನು ಕೇಳಿಸ್ಕೊಂಡ್ರೆ ಮೊಜಾರ್ಟ್, ಇದು ನೀವು ಮಗುವನ್ನು ಮಲಗಿಸುವಂತಹ ಲಾಲಿ ಹಾಡುಗಳನ್ನು ಕೂಡ ಕೇಳಿರ್ತೀರಾ. ಸೊ ಅಂತಹ ಲಾಲಿ ಹಾಡುಗಳಲ್ಲಿ ಕೂಡ ಇದು ಒಂದು ಮೊಜಾರ್ಟ್ ಅಂತ ಹೇಳಿದರೆ, ಮೊಜಾರ್ಟ್ ಇದು ಹೆಚ್ಚಾಗಿ ಪಿಯಾನೋ ಇಂಥದ್ದೆಲ್ಲ ಬರುತ್ತೆ. ಕಾಸ್ಟ್ ಅ ರಿಯಾಕ್ಷನ್ ಇನ್ 91% ಆಫ್ ದ ಫಿಟಸ್. ಈಗ ಆ ಗರ್ಭದಲ್ಲಿರುವಂತಹ ಮಕ್ಕಳಲ್ಲಿ 91% ಮಕ್ಕಳು ಈ ಒಂದು ಹಾಡಿಗೆ, ಈ ಒಂದು ಮ್ಯೂಸಿಕ್ ಕಾಂಪೋಸಿಷನ್ಗೆ ರೆಸ್ಪಾಂಡ್ ಮಾಡ್ತಾರೆ. ಮತ್ತು ಅಡ್ಹೇಲ್ ಇದು ಕೂಡ ಹಾಗೇನೆ, ಅವ್ರದ್ದು ಒಂದು ರಚನೆ
60% ಅಷ್ಟು ಆ ಭ್ರೂಣ ಅದಕ್ಕೆ ಪ್ರತಿಕ್ರಿಯೆ ನೀಡ್ತದೆ. ಅಂದರೆ ಇದನ್ನು ನೋಡುವಾಗ ಗೊತ್ತಾಗ್ತದೆ ಮಗು ಸಂಗೀತಕ್ಕೆ ಪ್ರತಿಕ್ರಿಯಿಸ್ತದೆ ಅಂತ. ಆಮೇಲೆ ಇದೆರಡು ಹಾಡುಗಳು ಕೂಡ ಶಾಸ್ತ್ರಬದ್ಧವಾಗಿರುವಂಥದ್ದು, ಕ್ಲಾಸಿಕಲ್ ಮ್ಯೂಸಿಕ್ಕಿಗೆ ಸೇರಿಕೊಳ್ತವೆ. The study has found classical music and Mozart in particular is the most stimulating genre for babies in the womb. ಗರ್ಭದಲ್ಲಿರುವ ಶಿಶುವಿಗೆ ಮೊಜಾರ್ಡ್ ಎಸ್ಪೆಷಲಿ ಬಹಳಷ್ಟು ಸ್ಟಿಮ್ಯುಲಸ್ ಅಂದರೆ ಪ್ರಚೋದನೆಯನ್ನು ನೀಡ್ತದೆ, ಮಗುದನ್ನು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತದೆ ಅಂತ ಹೇಳೋದನ್ನು ಕಂಡುಹಿಡಿದ್ರು. ಬೇಬೀಸ್ ಇನ್ ದ womb ಆರ್ ಸ್ಟಿಮ್ಯುಲೇಟೆಡ್ ಬೈ ಕ್ಲಾಸಿಕಲ್ ಮ್ಯೂಸಿಕ್ ಮೋರ್ ದ್ಯಾನ್ ಅನದರ್ ಜನರ್. ಈಗ ಬೇರೆ ಬೇರೆ ರೀತಿಯಾದಂಥ ಪ್ರಕಾರಗಳಿದ್ದಾವೆ. ಈಗ ಪಾಪ್ ಮ್ಯೂಸಿಕ್ ಇರ್ಬೋದು, ರಾಕ್ ಮ್ಯೂಸಿಕ್ ಇರ್ಬೋದು, ಅಥವಾ ಒಂದು ಅಲ್ಲೇ ಇರುವಂತಹ ಒಂದು ಬೇರೆ ರೀತಿಯಾದಂತಹ ಪ್ರಕಾರಗಳು, ಆ ಪ್ರದೇಶದಲ್ಲಿರುವಂತಹ ಬೇರೆ ರೀತಿಯ ಪ್ರಕಾರಗಳು. ಸೊ ಇದಕ್ಕೆಲ್ಲ ಕಂಪೇರ್ ಮಾಡಿದರೆ ಯಾವ ಪ್ರಕಾರಕ್ಕೆ ಮಗು ಹೆಚ್ಚು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತದೆ ಅಂತ ಹೇಳಿದರೆ ಅದು ಶಾಸ್ತ್ರೀಯ ಸಂಗೀತಕ್ಕೆ, ಓಕೆ, ನಮ್ಮ ಕ್ಲಾಸಿಕಲ್ ಮ್ಯೂಸಿಕ್ಕಿಗೆ. ಇದು ಪಾಶ್ಚಾತ್ಯ ದೇಶದಲ್ಲಿ ಕಂಡುಹಿಡಿದಂಥದ್ದು. ಈಗ ನಮ್ಮ ಇಂಡಿಯನ್ ಮ್ಯೂಸಿಕ್ಕಿಗೆ ಬರುವ, ನಮ್ಮ ಭಾರತೀಯ ಸಂಗೀತದಲ್ಲಿ ಹೋದರೆ, ಶಾಸ್ತ್ರೀಯ ಸಂಗೀತದಲ್ಲಿ ಹೋದರೆ ಕ್ಲಾಸಿಕಲ್ ಮ್ಯೂಸಿಕ್, ಹಿಂದೂಸ್ತಾನಿ ಮತ್ತು ಕರ್ನಾಟಿಕ್, ಇದು ನಿಮ್ಗೆಲ್ರಿಗೂ ಗೊತ್ತಿರ್ಬೋದು. ಈ ಎರಡು ಬಗೆಯ ವಿಧದ ಪ್ರಕಾರಗಳು ಬಹಳಷ್ಟು ಮನ್ನಣೆಯನ್ನು ಪಡೆದಿವೆ. ಸೊ ಇಂಡಿಯನ್ ಮ್ಯೂಸಿಕಲ್ಲಿ ಕ್ಲಾಸಿಕಲ್ ಮ್ಯೂಸಿಕ್ ಬರ್ತದೆ, ಫೋಕ್ ಮ್ಯೂಸಿಕ್ ಬರ್ತದೆ, ಫ್ಯೂಷನ್, ಇದೆರಡರದ್ದು ಫ್ಯೂಷನ್ ಬರ್ತದೆ, ಮತ್ತು ಮಾಡರ್ನ್ ಮ್ಯೂಸಿಕ್ ಬರ್ತದೆ. ನಮಗಿಲ್ಲಿ ಬೇಕಾಗಿರುವಂಥದ್ದು ಕ್ಲಾಸಿಕಲ್ ಮ್ಯೂಸಿಕ್. ಯಾಕೆಂದರೆ ನಾವೀಗ ನೋಡಲಿಕ್ಕಿರುವಂಥದ್ದು ಕ್ಲಾಸಿಕಲ್ ಮ್ಯೂಸಿಕ್ ಎಷ್ಟರ ಮಟ್ಟಿಗೆ ಮಗುವನ್ನು ಪ್ರಭಾವಿಸ್ತದೆ ಅಂತ. ಓಕೆ, ಇದರಲ್ಲಿ ಎರಡು ಭಾಗ, ಹಿಂದೂಸ್ತಾನಿ ಮತ್ತು ಕರ್ನಾಟಿಕ್. The two distinct schools of Indian classical music evolved. Hindustani music, okay, it is practiced in the northern parts of India. ಉತ್ತರ ಭಾರತದಲ್ಲಿ ಹಿಂದೂಸ್ತಾನಿ ಸಂಗೀತ ಬಹಳಷ್ಟು ಚಾಲ್ತಿಯಲ್ಲಿದೆ ಮತ್ತು ಅಲ್ಲೇ ಅದು ತುಂಬ ಬೆಳೆದು ಬಂದಿರುವಂಥದ್ದು. ಕರ್ನಾಟಕ ಮ್ಯೂಸಿಕ್ ಪ್ರಾಕ್ಟಿಸ್ಡ್ ಇನ್ ದ ಸದರ್ನ್ ಪಾರ್ಟ್ಸ್ ಆಫ್ ಇಂಡಿಯಾ. ಆದರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಸಂಗೀತಕ್ಕೆ, ಕರ್ನಾಟಕ ಮ್ಯೂಸಿಕ್ಕಿಗೆ ಬಹಳಷ್ಟು ಮನ್ನಣೆ ಇದೆ. Hindustani classical music. While the historical roots of both the music types belong to the Bharata's Natya Shastra, they diverged in the 14th century. ಈಗ ಸಂಗೀತ ಅಂತ ಹೋಗುವಾಗ ಭರತನ ನಾಟ್ಯಶಾಸ್ತ್ರ ಆ ಕಾಲಘಟ್ಟದಲ್ಲಿ ಕೂಡ ಸಂಗೀತ ಇತ್ತು. ಆದರೆ 14ನೇ ಶತಮಾನದಲ್ಲಿ 1300ರ ಅವಧಿಯಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ಸ್ ಕಂಡಿತು. ಓಕೆ, ಎಲ್ಲರಿಗೂ ಅದು ಸಿಗಲಿಕ್ಕೆ ಶುರುವಾಯಿತು. ದ ಹಿಂದೂಸ್ತಾನಿ ಬ್ರಾಂಚ್ ಆಫ್ ಮ್ಯೂಸಿಕ್ ಫೋಕಸಸ್ ಮೋರ್ ಆನ್ the musical structure and the possibilities of improvisation in it. ಹಿಂದೂಸ್ತಾನಿ ಸಂಗೀತದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಮ್ಯೂಸಿಕ್ಗೆ ಹೆಚ್ಚು ಮನ್ನಣೆ ಸಿಗ್ತದೆ, ಅದಕ್ಕೆ ಹೆಚ್ಚು ಮಾನ್ಯತೆ, ಮ್ಯೂಸಿಕಲ್ ಸ್ಟ್ರಕ್ಚರ್, ಅದರ ಸ್ಟ್ರಕ್ಚರ್ಗೆ, ಮತ್ತು ಅಲ್ಲಿ ಯಾರು ಕೂಡ ಅದನ್ನು ಇಂಪ್ರೂವ್ ಮಾಡ್ಬೋದು. ಪ್ರತಿಯೊಬ್ಬ ಕಲಾವಿದನಿಗೂ ಕೂಡ ಅದನ್ನು ಮತ್ತಷ್ಟು ಚೆನ್ನಾಗಿ ಮಾಡುವಂಥ ಅವಕಾಶ ಹಿಂದೂಸ್ತಾನಿಯಲ್ಲಿದೆ. ಓಕೆ, ಇನ್ ಹಿಂದೂಸ್ತಾನಿ ಮ್ಯೂಸಿಕ್ ದೇರ್ ಆರ್ 10 ಮೇನ್ ಫಾರ್ಮ್ಸ್ ಆಫ್ ಸ್ಟೈಲ್ಸ್ ಆಫ್ ಸಿಂಗಿಂಗ್. 10 ವಿಧದ ದಲ್ಲಿ ಕೂಡ ಹಾಡಬಹುದು. ಕಾಂಪೋಸಿಷನ್ಸ್ ಇದೆ, ಧ್ರುಪದಿ ಇದೆ, ಧಮರ್ ಇದೆ, ಹೋರಿ ಇದೆ, ಕಯಾಲ್ ಇದೆ, ತಪ್ಪ, ಚತುರಂಗ, ರಗಸಾಗರ, ತರನ, ಸರ್ಗಮ್, ತುಂಬ್ರಿ. ಸೊ ಇಂತಹ ವಿಧದ ಕಾಂಪೋಸಿಷನ್ಸ್ ಇದೆ ಹಿಂದೂಸ್ತಾನಿ ಮ್ಯೂಸಿಕಲ್ಲಿ. ಕರ್ನಾಟಕ ಮ್ಯೂಸಿಕ್. ಕರ್ನಾಟಕ ಮ್ಯೂಸಿಕ್ ಈಸ್ ಕನ್ಫೈನ್ಡ್ ಟು ಕರ್ನಾಟಕ, ಆಂಧ್ರ ಪ್ರದೇಶ್, ತಮಿಳುನಾಡು ಆ್ಯಂಡ್ ಕೇರಳ. ಈ 4 ರಾಜ್ಯದಲ್ಲಿ ಬಹಳಷ್ಟು ಮಟ್ಟಿಗೆ ಮನ್ನಣೆ ಪಡೆದಿರುವಂಥದ್ದು ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಇನ್ ಕರ್ನಾಟಕ ಮ್ಯೂಸಿಕ್ ದೇರ್ ಈಸ್ ಅ ವೆರಿ ಹೈಲಿ ಡೆವಲಪ್ಡ್ ಥಿಯರಿಟಿಕಲ್ ಸಿಸ್ಟಮ್. ಸೊ ಥಿಯರಿಟಿಕಲ್ ಇದು ಹೀಗಿರಬೇಕು, ಸ್ವರ, ರಾಗ, ತಾಳ, ಇದೆಲ್ಲವೂ ಕೂಡ ತುಂಬ ಚೆನ್ನಾಗಿ ಅದ್ಭುತವಾಗಿ ಇದರಲ್ಲಿ ಕಂಪೋಸ್ ಮಾಡಿದ್ದಾರೆ ಅವರು. ಓಕೆ, ತುಂಬ ಅದ್ಭುತವಾಗಿ ಅಗಾಧವಾಗಿದೆ ಕರ್ನಾಟಕ ಮ್ಯೂಸಿಕ್. ಇಟ್ ಈಸ್ ಬೇಸ್ಡ್ ಅಪಾನ್ ಅ ಕಾಂಪ್ಲೆಕ್ಸ್ ಸಿಸ್ಟಮ್ ಆಫ್ ರಾಗಮ್, ರಾಗ ಆ್ಯಂಡ್ ತಾಳಂ, ತಾಳ, ರಾಗ ಮತ್ತು ತಾಳ. ತಾಳ ಹಾಕೋದು ತುಂಬ ಮುಖ್ಯ ಇಲ್ಲಿ. ರಾಗ ಮತ್ತು ತಾಳ ಅದರ ಎರಡು ಕೂಡ ಜೊತೆಗೆ ಹೋಗ್ತದೆ. ಓಕೆ, ಪುರಂದರದಾಸರು 1480ರಲ್ಲಿ ಆ ಕಾಲಘಟ್ಟದಲ್ಲಿ ಇದ್ದಂತಹ ಪುರಂದರದಾಸರು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹ ಅನಿಸ್ಕೊಂಡಿದ್ದಾರೆ. ಹಿ ಈಸ್ ಕನ್ಸಿಡರ್ಡ್ ಟು ಬಿ ಫಾದರ್ ಆಫ್ ಕರ್ನಾಟಕ ಮ್ಯೂಸಿಕ್. ಈಗ ವ್ಯತ್ಯಾಸ ಏನು ಅಂತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಕ್ಕೆ ಅರಬ್, ಪರ್ಷಿಯನ್, ಅಫ್ಘಾನ್, ಯಾಕೆಂದರೆ ಅಲ್ಲಿ ತುಂಬ ಸಲ ದಾಳಿಯಾಗಿದೆ ನಮ್ಮ ಉತ್ತರ ಭಾರತದಲ್ಲಿ ಅಲ್ವಾ. ಸೊ ಇವರೆಲ್ಲ ಬಂದಿದ್ದಾರೆ. ಸೊ ಇವರ ಸಂಗೀತದ ಛಾಯೆ ಕೂಡ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕಲ್ಲಿ ಕಾಣ್ಬೋದು ಬೇರೆ ದೇಶದ್ದು. ಆದರೆ ಕರ್ನಾಟಕ ಮ್ಯೂಸಿಕ್ ಇಂಡಿಜಿನಸ್, ಅಂದರೆ ಇಲ್ಲೇ ಹುಟ್ಟಿ ಬೆಳೆದಿರುವಂಥದ್ದು ಕರ್ನಾಟಕ ಮ್ಯೂಸಿಕ್, ಬೇರೆ ದೇಶದ ಇನ್ಫ್ಲೂಯೆನ್ಸ್ ಇಲ್ಲ. ಇಲ್ಲಿ ಹಿಂದೂಸ್ತಾನಿಯಲ್ಲಿ ಇಂಪ್ರೂವ್ ಮಾಡ್ಬೋದು.
ಆರ್ಟಿಸ್ಟ್ಗಳು ಸಂಗೀತ ಹಾಡುವವರು ಏನಿದ್ದಾರೆ ಅವರು ಇಂಪ್ರೂವ್ ಮಾಡಲಿಕ್ಕೆ, ವೇರಿಯೇಷನ್ಸ್ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಇಲ್ಲಿ ಇಂಪ್ರೂವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಕ್ಸಾಕ್ಟ್ ಏನಿದೆ ಅದೆಲ್ಲವೂ ಕೂಡ ಪಕ್ಕಾ ಇದೆ, ಅದನ್ನು ಚೇಂಜಸ್ ಮಾಡಲಿಕ್ಕೆ ಬರೋದಿಲ್ಲ ಕರ್ನಾಟಕಲ್ಲಿ. ಮತ್ತೆ ಇಲ್ಲಿ ಘರಾನಾಸ್ ಅಂತ ಇದೆ, ಸಬ್ ಸ್ಟೈಲ್ ಇದೆ ಹಿಂದೂಸ್ತಾನಿ ಮ್ಯೂಸಿಕ್ಕಿಗೆ. ಆದರೆ ಇಲ್ಲಿ ಇಲ್ಲ, ಒಂದೇ ಸ್ಟೈಲ್, ಎಲ್ಲವೂ ಕೂಡ ಸೇಮ್. ಇದು ಮ್ಯಾಥ್ಸ್ ಏನಿದೆ ಆ ಥರ 1+1=2 ಅಂದರೆ ಆ ರೀತಿ ಒಂದು ಪರ್ಟಿಕ್ಯುಲರ್ ಸ್ಟ್ರಕ್ಚರಲ್ಲಿ ಇರ್ತದೆ ಇದು. ಇಲ್ಲಿ ಏನಾಗುತ್ತೆ ಅಂದರೆ ಇನ್ಸ್ಟ್ರೂಮೆಂಟ್ಸ್, ನಾವೇನು ವಾದ್ಯ ಸಂಗೀತ ಬಳಸ್ತೇವೆ ಅದು ತುಂಬ ಮುಖ್ಯ ವೋಕಲ್ಗಿಂತ. ಅಂದರೆ ವೋಕಲ್ ಅಷ್ಟೇ ಮುಖ್ಯ, ಹಾಡು ಹಾಡುವಷ್ಟೇ ಮುಖ್ಯ ವಾದ್ಯಗಳು ಕೂಡ ಹಿಂದೂಸ್ತಾನಿಯಲ್ಲಿ. ಆದರೆ ಕರ್ನಾಟಕಲ್ಲಿ ನಮ್ಮ ಏನು ನಾವೇನು ಹಾಡು ಹಾಡ್ತೇವೆ ನೋಡಿ ಅದು ಮುಖ್ಯ, ಅದು ತುಂಬ ಮುಖ್ಯ. ರಾಗ ಭಾವ ಅದು ತುಂಬ ಮುಖ್ಯ. ನಾವು ಹೆಚ್ಚಿನ ಇನ್ಸ್ಟ್ರೂಮೆಂಟೇ ಬೇಕು ಅಂತ ಇದು ಮಾಡೋದಿಲ್ಲ. ಓಕೆ, ಇನ್ಸ್ಟ್ರೂಮೆಂಟಿಗೆ ಅಷ್ಟಕ್ಕೊಂದು ಮಹತ್ವ ಇಲ್ಲ ಇಲ್ಲಿ. ಇನ್ಸ್ಟ್ರೂಮೆಂಟ್ ಬೇಕು, ಆದರೆ ಬಹಳಷ್ಟು ಮಹತ್ವ, ಈಕ್ವಲ್ ಇಂಪಾರ್ಟೆನ್ಸ್ ಇಲ್ಲ. ಇಲ್ಲಿ 6 ಮುಖ್ಯ ರಾಗಗಳಿದ್ದಾವೆ ಹಿಂದೂಸ್ತಾನ್ ಮ್ಯೂಸಿಕಲ್ಲಿ. ಕರ್ನಾಟಕ ಮ್ಯೂಸಿಕಲ್ಲಿ 72 ರಾಗಗಳಿದ್ದಾವೆ. ಸೊ ಇದು ಅಡ್ಹೆಟ್ಸ್ ಟು ಟೈಮ್. ಹಿಂದೂಸ್ತಾನ್ ಕ್ಲಾಸಿಕಲ್ ಮ್ಯೂಸಿಕಲ್ಲಿ ಏನು ಹೇಳ್ತಾರೆ ಅಂದರೆ, ಒಂದು ರಾಗ, ಯಾವುದೇ ಒಂದು ಸ್ವರ ರಾಗ ತಗೊಂಡ್ರೆ ಅದಕ್ಕೊಂದು ಸಮಯ ಅಂತ ಇರ್ತದೆ. ಕೆಲವು ರಾಗಗಳನ್ನು ಮುಂಜಾನೆ ಹಾಡಬೇಕು, ಕೆಲವು ರಾಗಗಳನ್ನು ಮುಸ್ಸಂಜೆ ಹಾಡಬೇಕು, ಈ ಥರ. ಮತ್ತು ಕೆಲವು ಋತುಗಳಲ್ಲಿ ಹಾಡಬೇಕು. ಅಂದರೆ ಪ್ರತಿಯೊಂದು ಕೂಡ ಸಮಯಕ್ಕೆ ತಕ್ಕವಾಗಿ ರಾಗಗಳನ್ನ ಜೋಡಿಸಲ್ಪಟ್ಟದ್ದು ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್. ಆದರೆ ಕರ್ನಾಟಕಲ್ಲಿ ಆ ಥರ ಏನು ಸಮಯಕ್ಕೆ ಇದೇ ಥರ ಇದೇ ಹೊತ್ತು ಆ ಥರ ಏನೂ ಇಲ್ಲ. ಮತ್ತು ಇಲ್ಲಿ ಯಾವುದೆಲ್ಲ ವಾದ್ಯ ಪರಿಕರಗಳನ್ನು ಬಳಸ್ತೇವೆ ಅಂತ ಹೇಳಿದರೆ, ತಬ್ಲಾ ಇರ್ಬೋದು, ಸಾರಂಗ್ ಇರ್ಬೋದು, ಸಿತಾರ್ ಇರ್ಬೋದು, ಸಂತೂರ್ ಇರ್ಬೋದು, ಇದನ್ನು ಬಳಸ್ತೇವೆ. ಇಲ್ಲಿ ವೀಣೆ, ಮೃದಂಗ, ಮಂಡೋಲಿನ್ ಅದನ್ನು ನಾವು ಕರ್ನಾಟಕದಲ್ಲಿ ಬಳಸ್ತೇವೆ. ಇದು ಅದೇ ಉತ್ತರ ಭಾರತಕ್ಕೆ ಸೇರಿದ್ದು ಹಿಂದೂಸ್ತಾನಿ, ಕರ್ನಾಟಕ ದಕ್ಷಿಣ ಭಾರತಕ್ಕೆ ಸೇರಿದ್ದು. ರಾಗಾಸ್ ಫಾರ್ ಪ್ರೆಗ್ನೆಂಟ್ ವಿಮೆನ್. ಈಗ ಗರ್ಭಿಣಿಯರಿಗೆ, ಅಂದರೆ ಗರ್ಭಿಣಿಯರು ಸಂಗೀತ ಆಲಿಸಲೇಬೇಕು. ಓಕೆ, ಯಾವುದೆಲ್ಲ ರಾಗವನ್ನು ಆಲಿಸಬೇಕು ಅಂತ. ಶಂಕರ್ ಮಹಾದೇವನ್ ಅವ್ರದ್ದು ಒಂದು ಸ್ಟುಡಿಯೋ ಇದೆ, ಅವ್ರದ್ದೊಂದು ಕೋರ್ಸ್ ಇದೆ. ಅಲ್ಲಿ ಅವ್ರು ಹೇಳ್ತಾರೆ ಏನಂತೇಳಿ, ಕೆಲವು ರಾಗಗಳನ್ನು ಆಲಿಸಿದರೆ ತುಂಬ ಒಳ್ಳೆಯದು, ಇದೇ ಪರ್ಟಿಕ್ಯುಲರ್ ರಾಗಗಳನ್ನು ಅಂತ. ರಾಗ ಪಂತುವರಲಿ, ಆಮೇಲೆ ಭೈರವಿ ಇರ್ಬೋದು, ಕೀರವಾಣಿ ಇರ್ಬೋದು, ಇದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಓಕೆ, ಶಂಕರ್ ಮಹಾದೇವನ್ ಅವರು ಹೇಳುವ ಪ್ರಕಾರ ಈ ರಾಗಗಳನ್ನು ಆಲಿಸಿದರೆ ತುಂಬ ಒಳ್ಳೆಯದು. ಆಮೇಲೆ ಅದರ ಜೊತೆಗೆ ಗರ್ಭರಕ್ಷಾ ಸ್ತೋತ್ರಂ. ಓಕೆ, ಅದು ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ, ಗರ್ಭರಕ್ಷಾ ಸ್ತೋತ್ರಂ. ಯಾಕೆಂದರೆ ಈ ಶ್ಲೋಕ ಹೇಳೋದ್ರಿಂದ ಗರ್ಭದ ರಕ್ಷಣೆ ಆಗುತ್ತದೆ ಅಂತ ಹೇಳುವಂತಹ ಒಂದು ನಂಬಿಕೆ ಇದೆ. ಭಜನ್ಸ್, ಭಕ್ತಿ ಭಾವ ತುಂಬ ಮುಖ್ಯ. ಮತ್ತು ಸರೆಂಡರ್ ಫೀಲ್, ಯಾವತ್ತೂ ಕೂಡ ಪ್ರೆಗ್ನೆಂಟ್ ಲೇಡೀಸ್ ಯಾವ ಥರ ನಾನೇ ಮಾಡ್ತೇನೆ, ನಾನೇ ಹೋಗ್ತೇನೆ ಅಂತ ಆ ಥರ ಇರಬಾರ್ದು. ಸಂಪೂರ್ಣವಾಗಿ ಅವರು ಶರಣಾಗತರಾಗಬೇಕು. ನನ್ನ ದೇಹಕ್ಕೆ ಅದರದೇ ಆದ ಸಾಮರ್ಥ್ಯ ಇದೆ, ನಮ್ಮೆಲ್ಲರನ್ನ ಕಾಯುವಂತಹ ಅನಂತ ಶಕ್ತಿ ಕೂಡ ಅದರ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದೆ. ಸೊ ನಾನು ಸೇಫ್ ಇದ್ದೇನೆ. ಹಾಗಿರುವಾಗ ಒಂದು ರೀತಿಯ ಪ್ರಶಾಂತತೆ, ಶಾಂತಿಯ ಅನುಭವ ಆಗ್ತದೆ. ಇಲ್ಲ ಅಂತ ಹೇಳಿದರೆ ಎಲ್ಲ ನಾನೇ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಅಲ್ಲಿ ಒತ್ತಡ ಜಾಸ್ತಿ ಆಗ್ತದೆ. ಅದಕ್ಕೆ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವಂಥದ್ದು, ತನ್ನನ್ನು ತಾನು ಶರಣಾಗತಿಯನ್ನು ಪಡೆಯುವಂಥದ್ದು ಭಜನೆಗಳಿಂದ ಸಾಧ್ಯ ಇದೆ, ಭಕ್ತಿಗೀತೆಗಳಿಂದ, ಭಜನೆಗಳಿಂದ. ಸೊ ಗರ್ಭಿಣಿಯರು ಇಂತಹ ಭಜನೆಗಳನ್ನು ಹೇಳಿ ಸಂಪೂರ್ಣವಾಗಿ ತಮ್ಮನ್ನು ತಾವು ಸರೆಂಡರ್ ಮಾಡ್ಕೋಬೇಕು. ಓಕೆ, ಆಮೇಲೆ ಜೋಗುಳದ ಹಾಡುಗಳು, ಇದನ್ನು ಕೇಳೋದು ಕೂಡ ತುಂಬ ಒಳ್ಳೆಯದು. ಸೊ ಯೂಶ್ವಲಿ ಏನಿರುತ್ತೆ, ಈ ಹಾಡುಗಳೆಲ್ಲ, ಜೋಗುಳದ ಹಾಡುಗಳು ಇದೆಲ್ಲ ಫಿಮೇಲ್ ವಾಯ್ಸಲ್ಲಿ ಇರ್ತದೆ. ಯಾಕಂತ ಹೇಳಿದರೆ ಸಬ್ಕಾನ್ಷಿಯಸ್ಲಿ ನಮಗೆ ಗೊತ್ತೇ ಇಲ್ಲದ ಹಾಗೆ ಅದು ನಮ್ಮ ಅಮ್ಮನನ್ನು ಅಥವಾ ಆ ಸ್ತ್ರೀತ್ವ ಏನಿದೆ ನೋಡಿ, ಒಂದು ಬೇಸ್ ಅದನ್ನು ಜಾಗೃತಗೊಳಿಸ್ತದೆ. ಯಾವಾಗ ಹೆಣ್ಣಿನ ಧ್ವನಿಯಲ್ಲಿ ಹಾಡುಗಳನ್ನು ಕೇಳ್ತೇವೆ ಆಗ ತುಂಬ ಅದು ರಿಲ್ಯಾಕ್ಸ್ ಫೀಲ್ ಕೊಡ್ತದೆ. ಸೊ ಫಿಮೇಲ್ ವಾಯ್ಸನ್ನು, ಆ ರಾಗಗಳನ್ನು ಕೇಳೋದು ಕೂಡ ತುಂಬ ಒಳ್ಳೆಯದು ಅಂತ. ಹಾಗೆ ಯಾವ್ಯಾವ ರಾಗಗಳನ್ನು ಕೇಳಬೇಕು ಹೀಗೆ ಪಟ್ಟಿ ಮಾಡೋದಾದರೆ, ಮೊದಲ ಟ್ರೈಮಿಸ್ಟರ್ ಅಥವಾ ಮೊದಲ ತಿಂಗಳಲ್ಲಿ ಯಮನ್ ಅಥವಾ ಕಲ್ಯಾಣಿ ರಾಗ, ಅದು ಕರ್ನಾಟಕ ಇರ್ಬೋದು ಅಥವಾ ಹಿಂದೂಸ್ತಾನಿ ಇರ್ಬೋದು, ರಾಗಗಳ ಹತ್ರನೇ ಇರ್ತವೆ. ಓಕೆ, ಯಮನ್ ಅಥವಾ ಕಲ್ಯಾಣಿ ಅಂತ ಹೇಳ್ತೇವೆ ನಾವು. ಇದನ್ನು ಕೇಳಬೇಕು, ಯಾಕಂದರೆ ಅದು ಡಿವೋಷನ್ ಅಂದರೆ ಒಂಥರ ಭಕ್ತಿಭಾವವನ್ನು ಪ್ರಚೋದನೆಗೊಳಿಸುವಂಥದ್ದು ಈ ರಾಗ. ಆಮೇಲೆ ತೋಡಿ ರಾಗ ಇದನ್ನು ಸೆಕೆಂಡ್ ಮಂತಲ್ಲಿ, ಇದು ಹಾರ್ಮೋನಲ್ ಇಂಬ್ಯಾಲೆನ್ಸನ್ನು ಬ್ಯಾಲೆನ್ಸ್ ಮಾಡ್ತದೆ ಅಂತ. ಯಾಕೆಂದರೆ ಫಸ್ಟ್ ಮಂತ್, ಸೆಕೆಂಡ್ ಮಂತ್ ತುಂಬ ಅನ್ಈಸಿನೆಸ್ ಇರುತ್ತೆ, ಕೆಲವರಿಗೆಲ್ಲ ಶರೀರದಲ್ಲಿ ಬದಲಾವಣೆ ಇರುತ್ತೆ. ಸೊ ತೋಡಿ ರಾಗ ಕೇಳೋದು ಕೂಡ ಒಳ್ಳೆಯದು ಅಂತ. 3ನೇ ತಿಂಗಳಲ್ಲಿ ಹಿಂದೋಳ ರಾಗ ಆಕ್ಟಿವೇಟ್ಸ್ ಬೇಸ್ ಚಕ್ರ. ನಿಮ್ಗೆ ಗೊತ್ತಿದೆ, ಸ್ವಾದಿಷ್ಠಾನ, ಮೂಲಾಧಾರ, ಸ್ವಾದಿಷ್ಠಾನ, ಈ ಥರ ಚಕ್ರಗಳಿರ್ತವೆ ನಮ್ಮ ದೇಹದಲ್ಲಿ. ಸೊ
ನಮ್ಮ ಗರ್ಭಕ್ಕೆ ಸಂಬಂಧಿಸಿದಂತಹ ಚಕ್ರವನ್ನು ಆಕ್ಟಿವೇಟ್ ಮಾಡ್ತದೆ ಹಿಂದೋಳ ರಾಗ. ಸೊ ಆಗ ಲೆಥಾರ್ಜಿ ಅಂದರೆ ಒಂಥರ ಆಲಸ್ಯ ಅದೆಲ್ಲ ಇರೋದು ತಪ್ತದೆ. ಸೊ ಹಿಂದೋಳ ರಾಗವನ್ನು 3ನೇ ತಿಂಗಳಲ್ಲಿ ಕೇಳ್ಕೋಬೋದು. 4ನೇ ತಿಂಗಳಲ್ಲಿ ಗೌಡ್ ಸಾರಂಗ್ ರಾಗ ಅಂತ ಹೇಳ್ತಾರೆ. ಸೊ ಇದು ಬ್ಲಡ್ ಸರ್ಕ್ಯುಲೇಷನ್ ಅನ್ನ, ರಕ್ತದ ಪರಿಚಲನೆಯನ್ನು ಹೆಚ್ಚಿಸ್ತದೆ ಅಂತ. ಸೊ ಮಧ್ಯಾಹ್ನ ಹೊತ್ತು ಕೇಳಬೇಕು ಅಂತ ಹೇಳ್ತಾರೆ. ಗೌಡ್ ಸಾರಂಗ ರಾಗವನ್ನು 4ನೇ ತಿಂಗಳಲ್ಲಿ ಕೇಳ್ಬೋದು. 5ನೇ ತಿಂಗಳಲ್ಲಿ ಅಹಿರ್ ಭೈರವ್ ರಾಗ ಅಂತ. ಇದು ಮಗುವಿನ ನ್ಯೂರಲ್ ಡೆವಲಪ್ಮೆಂಟ್ಗೆ, ನರಮಂಡಲ ಇರ್ಬೋದು, ಸೊ ಇದರ ಒಂದು ಬೆಳವಣಿಗೆಗೆ ತುಂಬ ಒಳ್ಳೆಯದು ಅಹಿರ್ ಭೈರವ ರಾಗ. 6 ಮಂತ್ಸಲ್ಲಿ ಮಧ್ಯಮಾವತಿ ರಾಗ. ಓಕೆ, ಇದು ತುಂಬ ನಿಮ್ಮ ಮತ್ತು ಮಗುವಿನ ನಡುವೆ ಒಂದು ಕನೆಕ್ಷನ್, ನಿಮ್ಮ ಪ್ರಕೃತಿಯ ನಡುವೆ ಒಂದು ಕನೆಕ್ಷನ್, ನೀವು ಕನೆಕ್ಟೆಡ್ ಫೀಲ್ ಮಾಡ್ತೀರಾ. ಓಕೆ, ಒಂಟಿ ಅಂತ ಅನಿಸೋದಿಲ್ಲ. ಸೊ ಒಂದು ನಿಮ್ಮ ಬಾಂಧವ್ಯ ತುಂಬ ಚೆನ್ನಾಗಿರ್ತದೆ ಅಂತ. 7th ಮಂತಲ್ಲಿ ಕೋಮಲ್ ಅಸಾವರಿ ರಾಗ. ಕೋಮಲ್ ಅಸಾವರಿ ರಾಗ ಏನು ಮಾಡುತ್ತೆ ಅಂತ ಹೇಳಿದರೆ ಎಂಡೋರ್ಫಿನ್ಗಳನ್ನು ಜಾಸ್ತಿ ಮಾಡ್ತದೆ, ನಮ್ಮ ಮೂಡ್ ಸ್ವಿಂಗ್ಸ್ ಆಗೋದಾಗಿ ತಡೀತದೆ. ತುಂಬ ಒಳ್ಳೆಯದು ಈ ರಾಗವನ್ನು ಕೇಳಿದರೆ, ನಮ್ಮ ಮನಸ್ಸು ತುಂಬ ಒಂದು ಸ್ಟೇಬಲ್ ಆಗಲಿಕ್ಕೆ ತುಂಬ ಒಳ್ಳೆಯದು ಅಂತ. 8th ಮಂತಲ್ಲಿ ಬೈರಾಗಿ ರಾಗಕ್ಕೆ ಆಲಿಸಿದರೆ ಒಳ್ಳೆಯದು. ಇಟ್ ಇನ್ಕ್ರೀಸಸ್ ಸರ್ಕ್ಯುಲೇಷನ್. ಯಾಕೆಂದರೆ 8 ತಿಂಗಳಂತ ಬರೋ ಹೊತ್ತಿಗೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಇರೋದಿಲ್ಲ, ಒಂದು ಏನು ದೇಹದ ಚಲನೆ ತುಂಬ ಕಡಿಮೆ ಇರ್ತದೆ. ಸೊ ಈ ರಾಗವನ್ನು ಕೇಳೋದ್ರಿಂದ ಸರ್ಕ್ಯುಲೇಷನ್ ಜಾಸ್ತಿ ಆಗ್ತದೆ ಮತ್ತು ಅದು ನಮಗೆ ತುಂಬ ಶಕ್ತಿ ಕೊಡ್ತದೆ, ಎನರ್ಜಿ ಕೊಡ್ತದೆ. ಓಕೆ, 9th ಮಂತಲ್ಲಿ ಜೌನ್ಪುರಿ ರಾಗ ಅಂತ ಹೇಳ್ತಾರೆ. ಸೊ ಇದು ಧೈರ್ಯವನ್ನು ಕೊಡುವಂಥದ್ದು, ಕಾನ್ಫಿಡೆನ್ಸನ್ನು ಕೊಡುವಂಥದ್ದು. ಯಾಕೆ ಇದು ಮುಖ್ಯ ಆಗ್ತದೆ ಅಂತ ಹೇಳಿದರೆ 9ನೇ ತಿಂಗಳಲ್ಲಿ ಧೈರ್ಯ ಬೇಕು, ಬಲ ಬೇಕು, ಶಕ್ತಿ ಬೇಕು, ಇದೆಲ್ಲವೂ ಕೂಡ ಸಿಗುವಂಥದ್ದು. ಕೆಲವು ರಾಗಗಳು ಆ ಥರವೇ ಇರ್ತವೆ, ಡಿಸೈನ್ ಮಾಡಿರ್ತಾರೆ. ಸೊ ಇದು ಜೌನ್ಪುರಿ ರಾಗವನ್ನು ಕೇಳ್ಬೋದು 9th ಮಂತ್ಗೆ, ಅಂದರೆ ಡೆಲಿವರಿ ಟೈಮ್ ಹತ್ತಿರ ಆಗ್ತಾ ಇದ್ದ ಹಾಗೆ. ಇನ್ನು ನಮ್ಮ ರಿಸರ್ಚ್ ಪ್ರಕಾರ ನಾವು ಸ್ಟಡಿ ಮಾಡಿದಾಗ ಹೆಚ್ಚು ರಾಗ ಕೇಳಲಿಕ್ಕೆ ಆಗೋದಿಲ್ಲ ಅಂತ ಇದ್ದರೆ ಟ್ರೈಮಿಸ್ಟರ್ ವೈಸ್ ಹೇಗೆ ಕೇಳ್ಬೋದು ಅಂತ ಹೇಳಿದರೆ, ಎರಡೇ ರಾಗ ನೀವು ಕೇಳ್ತೀರಾ, ಹೆಚ್ಚು ನನಗೆ ಬೇಡ ಅಂತ ಹೇಳಿದರೆ ಬೆಳಗ್ಗೆ ಒಂದು ರಾಗ, ಸಂಜೆ ಒಂದು ರಾಗ, ಈ ಥರ ನಾವು ಯೋಚನೆ ಮಾಡೋದಂತ ಆದರೆ ಫಸ್ಟ್ ಟ್ರೈಮಿಸ್ಟ್ರಲ್ಲಿ, ಈಗ ಫಸ್ಟ್ ಟ್ರೈಮಿಸ್ಟರ್ ಯಾವ ಥರ ಇರ್ತದೆ ಹೇಳಿ, ಒಂಥರ ಗೊಂದಲ ಇರ್ತದೆ, ಭಯ ಇರ್ತದೆ, ಏನಾಗ್ತದೆ ಏನೋ ಅಂತ ಇರ್ತದೆ. ಅಂದರೆ ಇನ್ನೂ ಕನ್ಫರ್ಮ್ ಆಗಿರೋದಿಲ್ಲ, ಇಲ್ಲ ಮಿಸ್ಕ್ಯಾರೇಜ್ ಆಗಬಾರ್ದು. ಸೊ ಶಾಂತವಾಗಿರ್ಬೋದು, ಮನಸ್ಸು ತುಂಬ ಅಲ್ಲೋಲ ಕಲ್ಲೋಲ ಆಗಿರ್ತದೆ. ಸೊ ಆ ಕಾಮ್ನೆಸ್ ಮತ್ತು ಶಾಂತ ಭಾವವನ್ನು ತರಲಿಕ್ಕೆ ಶಾಂತರಸ ಪ್ರಧಾನವಾಗಿರುವಂತಹ ರಾಗ ಭೈರವ್ ರಾಗ. ಭೈರವ್ ರಾಗವನ್ನು ಮಾರ್ನಿಂಗ್, ಬೆಳಗ್ಗೆ ಹೊತ್ತು ಕೇಳಬೇಕು. ಫ್ಲೂಟ್ ಯಾವುದೆಲ್ಲ ಅಂದರೆ ಇದನ್ನು ಕೇಳ್ಬೋದು ಅಂತ, ಸಂಗೀತ ಉಪಕರಣಗಳನ್ನು ಕೇಳ್ಬೋದು ಅಂತ ಹೇಳಿದರೆ ಫ್ಲೂಟ್, ಕೊಳಲು ಕೇಳ್ಬೋದು, ತಾನ್ಪುರ ಕೇಳ್ಬೋದು, ಮತ್ತು ನೇಚರ್ ಮ್ಯೂಸಿಕ್ ಕೇಳ್ಬೋದು, ಹಕ್ಕಿಗಳ ಕಲರವ, ಇಂಥದ್ದೆಲ್ಲ. ಭೈರವ್ ರಾಗವನ್ನು ಬೆಳಗ್ಗೆ ಹೊತ್ತು ಕೇಳಬೇಕು. ಆಮೇಲೆ ಯಮನ್ ರಾಗವನ್ನು ಸಂಜೆ ಹೊತ್ತು ಕೇಳಬೇಕು. ಅದು ವಯಲಿನಲ್ಲಿ ಕೇಳಿದರೆ ತುಂಬ ಒಳ್ಳೆಯದು. ವಯಲಿನ್ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಇಟ್ಟರೆ ತುಂಬ ಒಳ್ಳೆಯದು ಯಮನ್ ರಾಗ. ಓಕೆ, ಸೊ ಭೈರವ್ ರಾಗ, ಯಮನ್ ರಾಗ ಇದು ಫಸ್ಟ್ ಟ್ರೈಮಿಸ್ಟರ್ಗೆ. ಇದು ಯಾಕಂತ ಹೇಳಿದರೆ ಮನಸ್ಸನ್ನು ತುಂಬ ಶಾಂತವಾಗಿಸಲಿಕ್ಕೆ. ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಹೇಳುವಂಥದ್ದು ಸ್ವಲ್ಪ ಆರಾಮ ಇರ್ತದೆ, ಸ್ವಲ್ಪ ಚಂಚಲತೆ ಇರ್ತದೆ, ಒಂಥರ ಖುಷಿ ಇರ್ತದೆ. ಸೊ ಶೃಂಗಾರ ರಸ, ಇಲ್ಲಿ ಫಸ್ಟ್ ಟ್ರೈಮಿಸ್ಟರ್ಲಿ ಶಾಂತರಸ, 2ನೇ ಟ್ರೈಮಿಸ್ಟರ್ಲಿ ಶೃಂಗಾರ ರಸ, ಅಂದರೆ ಬ್ಯೂಟಿ, ಸೌಂದರ್ಯ ಪ್ರಜ್ಞೆ, ಸೌಂದರ್ಯಕ್ಕೆ ಸಂಬಂಧಪಟ್ಟದ್ದು, ಚಂಚಲತೆ, ಮನುಷ್ಯನ ಒಂದು ಮೂಲಭೂತವಾದಂತಹ ಭಾವಗಳು, ಸೊ ಇದನ್ನೆಲ್ಲ ಪ್ರೇಮ ಭಾವ, ಇಂಥದ್ದನ್ನೆಲ್ಲ ಪ್ರಕಟಪಡಿಸುವಂಥದ್ದು. ಇದರಲ್ಲಿ ನಾವು ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಗೌಡ್ ಸಾರಂಗ್ ಕೇಳ್ಬೋದು, ಓಕಲ್ ಅವರು ಹಾಡಿರುವಂಥದ್ದೇ ಕೇಳ್ಬೋದು, ಹಾಡುಗಳನ್ನು ಕೇಳ್ಬೋದು ಗೌಡ್ ಸಾರಂಗ್ ರಾಗದಲ್ಲಿರುವಂಥದ್ದು. ಸಂಜೆ ಹೊತ್ತು ಈವ್ನಿಂಗ್ ದೇಸ್ ಕೇಳ್ಬೋದು. ಇದು ಸಂತೂರ್ ಇನ್ಸ್ಟ್ರೂಮೆಂಟಲಲ್ಲಿ ಕೇಳಿದರೆ ತುಂಬ ಒಳ್ಳೆಯದು. ಈವನ್ ಮಲಗೋ ಮುಂಚೆ ಕೂಡ ಸಂತೂರ್ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡಿ ಕೂಡ ನಾವು ಮಲಗ್ಬೋದು, ತುಂಬ ಒಳ್ಳೆಯ ನಿದ್ದೆ ಬರ್ತದೆ. ಯಾಕೆಂದರೆ ನಿಮಗೆ ಗೊತ್ತೇ ಇರುವ ಹಾಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ನಿದ್ದೆ ತುಂಬ ಮುಖ್ಯ, ಪ್ರಶಾಂತವಾದ ನಿದ್ದೆ ಬರಬೇಕು. ಈ ಹಾಡುಗಳು, ಈ ರಾಗಗಳು ಅದಕ್ಕೆ ಸಹಾಯ ಮಾಡ್ತವೆ. ಇನ್ನು ಥರ್ಡ್ ಟ್ರೈಮಿಸ್ಟರ್ ಅಂತ ಹೇಳಿದರೆ ಡೆಲಿವರಿಗೆ ಹತ್ತಿರ ಆಗಿರುವಂಥದ್ದು. ಸೊ ಇಲ್ಲಿ ಶಕ್ತಿ ಬೇಕು, ವೀರರಸ. ಸೊ ಶಾಂತರಸ, ಶೃಂಗಾರ ರಸ, ವೀರರಸವನ್ನು ಅಂದರೆ ಅನುಭವಿಸುವಂತಹ ರಾಗಗಳು. ಇಲ್ಲಿ ಝಾಲ ಅಂತ ಹೇಳ್ತಾರೆ. ಝಾಲ ಅಂತ ಹೇಳಿದರೆ ಫಾಸ್ಟ್ ಪೇಸ್ಡ್ ಮ್ಯೂಸಿಕ್, ಅದು ತುಂಬ ಫಾಸ್ಟ್ ಇರ್ತದೆ, ಹೈ ಪಿಚ್ ಇರ್ತದೆ, ಒಂಥರ ಎನರ್ಜಿ ಕೊಡ್ತದೆ, ಒಂಥರ ರಿದಮ್ ಆ ಥರ ಇರ್ತದೆ. ಸೊ ಅಂಥದ್ದು. ಸೊ ಅಲೆಹ ಬಿಲಾವಲ್ ಅಂತ ಹೇಳಿದರೆ ಅದು ಬೆಳಗ್ಗೆ ಕೇಳುವಂಥ ರಾಗ. ಓಕೆ, ಅಲೆಹ ಬಿಲಾವಲ್ ಕೇಳ್ತೀರಿ ಬೆಳಗ್ಗೆ. ಸಂಜೆ ಹೊತ್ತು ಹಮೀರ್ ರಾಗವನ್ನು. ಇದು ಎರಡಕ್ಕೂ ಕೂಡ ಸಿತಾರ್ ಇನ್ಸ್ಟ್ರೂಮೆಂಟ್ ತುಂಬ ಒಳ್ಳೆಯದು. ಸಿತಾರಲ್ಲಿ ನುಡಿಸಿರುವಂಥ ಈ ರಾಗವನ್ನು
ನೀವು ಟ್ರೈ ಮಾಡ್ಬೋದು. ಸಿತಾರ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟನ್ನು ಕೂಡ ನೀವು ಕೇಳಬಹುದು 3rd ಟ್ರೈಮಿಸ್ಟರಲ್ಲಿ. ಯಾಕೆ ನಾವು ಸಂಗೀತವನ್ನು ಕೇಳಬೇಕು, ಮ್ಯೂಸಿಕ್ ಯಾಕೆ ತುಂಬ ಮುಖ್ಯ ಆಗ್ತದೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ ಹೇಳಿದರೆ, ಒಂದು ಪಾಸಿಟಿವ್ ಇಮೋಷನಲ್ ಸ್ಟೇಟ್ ಆಫ್ ದ ಮದರ್. ಸೊ ತಾಯಿಯಾದವಳ, ಗರ್ಭಿಣಿಯಾದವಳ ಮನಸ್ಸಿನ ಸ್ಥಿತಿ ಉಂಟಲ್ಲ, ಎಷ್ಟು ಧನಾತ್ಮಕವಾಗಿರ್ತದೆ ಅಷ್ಟು ಒಳ್ಳೆಯದು. ಸೊ ಅದನ್ನು ಈ ರಾಗಗಳು, ಈ ಸಂಗೀತ ಅವಳಿಗೆ ಕೊಡ ಮಾಡ್ತದೆ. ಇಂಟೆಲೆಕ್ಚುವಲ್, ಸ್ಪಿರಿಚುವಲ್ ಆ್ಯಂಡ್ ಇಮೋಷನಲ್ ಡೆವಲಪ್ಮೆಂಟ್. ನೂರಾರು ಉದಾಹರಣೆಗಳಿದ್ದಾವೆ. ತಾಯಿ ಯಾವಾಗ ಶಾಸ್ತ್ರೀಯ ಸಂಗೀತವನ್ನು ಕೇಳ್ತಾ ಇರ್ತಾಳೆ, ಆಗ ಅಂದರೆ ಸ್ವಲ್ಪ ಕಾಲದ ನಂತರ ಆ ಮಗು ಬಹಳಷ್ಟು, ಆ ಮಗುವಿನ ಬುದ್ಧಿಮತ್ತೆಯಲ್ಲಿ, ಬೆಳವಣಿಗೆಯಲ್ಲಿ, ಎಲ್ಲದರಲ್ಲಿ ಕೂಡ ನಾವು ತುಂಬ ಒಳ್ಳೆಯ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇಂಟೆಲೆಕ್ಚುವಲ್, ಬೌದ್ಧಿಕವಾಗಿರ್ಬೋದು, ಸ್ಪಿರಿಚುವಲ್ ಇರ್ಬೋದು, ಆಧ್ಯಾತ್ಮಿಕವಾಗಿರ್ಬೋದು, ಇಮೋಷ್ನಲ್, ಭಾವನಾತ್ಮಕವಾಗಿರ್ಬೋದು, ಆ ಮಗು ತುಂಬ ಚೆನ್ನಾಗಿ ಬೆಳೀತದೆ. ಓಕೆ, ತುಂಬ ಅದಕ್ಕೆ ತನ್ನದೇ ಆದಂತಹ ಗಟ್ಟಿತನ ಇರ್ತದೆ. ಓಕೆ, ತುಂಬ ಬುದ್ಧಿವಂತಿಕೆ ಇರ್ತದೆ, ಯಾವುದು ಸರಿ ಯಾವುದು ತಪ್ಪು ನಿರ್ಣಯಿಸುವಂಥ ಶಕ್ತಿ ಅದಕ್ಕೆ ಸಿಕ್ಕಿರ್ತದೆ ಇಂಥದ್ದು. ನೆಕ್ಸ್ಟ್, ಕಾಂಟ್ರಿಬ್ಯೂಷನ್ ಟು ಚೈಲ್ಡ್ಸ್ ಸೇಫ್ಟಿ ಆ್ಯಂಡ್ ಹೆಲ್ತ್. ಈಗ ಮಗುವಿನ ಸೇಫ್ಟಿಗೆ, ಈಗ ಗರ್ಭ ಸಂವರ್ಧಿನಿನಾದ ಇರ್ಬೋದು, ಮಗು ತುಂಬ ಸೇಫ್ ಆಗಿರಲಿಕ್ಕೆ, ಮತ್ತು ಮಗುವಿನ ಆರೋಗ್ಯಕ್ಕೆ ಇದು ಬಹಳಷ್ಟು ಸಹಾಯ ಮಾಡುವಂಥದ್ದು, ಕಾಂಟ್ರಿಬ್ಯೂಷನ್ ಕೊಡುವಂಥದ್ದು ಈ ಮ್ಯೂಸಿಕ್ ಅಂತ ಹೇಳುವಂಥದ್ದು, ಸಂಗೀತ. ಹ್ಯಾಪಿ ಊಂಬ್ ಇಕೋಸಿಸ್ಟಮ್. ಈಗ ಯಾವ ತಾಯಿ ಸಂಗೀತವನ್ನು ಕೇಳ್ತಾ ಇರ್ತಾಳ, ಅವಳ ಗರ್ಭ ತುಂಬ ಖುಷಿಯ ಒಂದು ಸ್ಥಳವಾಗಿ ಬಿಟ್ಟಿರ್ತದೆ. ಯಾಕೆ ಹೇಳಿದರೆ, ಅವಳು ಕೇಳ್ತಾ ಇರೋದನ್ನು ಅವಳು ಅನುಭವಿಸ್ತಾಳೆ. ಇದ್ದ ಹಾಗೆ ಇಡೀ ಶರೀರವೇ ಅವಳದು ಬಹಳಷ್ಟು ಶಾಂತಿಯಿಂದ, ಪ್ರಶಾಂತತೆಯಿಂದ, ಖುಷಿಯಿಂದ, ಪ್ರೇಮದಿಂದ, ಧೈರ್ಯದಿಂದ ಕೂಡಿರ್ತದೆ. ಖಂಡಿತವಾಗ್ಲೂ ಕೂಡ ಅವಳು ಖುಷಿಯಾಗಿದ್ದಾಗ ಅವಳ ಗರ್ಭವೂ ಕೂಡ ಅದೇ ರೀತಿಯ ಅಂದರೆ ವಾತಾವರಣದಿಂದ, ಪರಿಸರದಿಂದ ಕೂಡಿರ್ತದೆ. ಅದು ಮಗುವಿಗೆ ಬಹಳಷ್ಟು ಒಳ್ಳೆಯದು. ಪಾಸಿಟಿವ್ ವೈಬ್ರೇಷನ್ ಎಟ್ ಹೋಮ್. ಈ ಹಾಡುಗಳನ್ನು, ರಾಗಗಳನ್ನು ಮನೆಯಲ್ಲಿ ಇಡೋದ್ರಿಂದ ಮನೆಯ ವಾತಾವರಣ ಶುದ್ಧೀಕರಣಗೊಳ್ತದೆ. ಇಡೀ ಮನೆಯ ವಾತಾವರಣ ಧನಾತ್ಮಕವಾಗಿ ಮಾರ್ಪಾಡಾಗುತ್ತದೆ. ಲಿಂಗ್ವಿಸ್ಟಿಕ್ ಎಬಿಲಿಟೀಸ್. ಈ ಹಾಡುಗಳನ್ನು ಅಥವಾ ರಾಗಗಳನ್ನು, ಶಾಸ್ತ್ರೀಯ ಸಂಗೀತವನ್ನು ಎಸ್ಪೆಷಲಿ ಕೇಳ್ತಾ ಇದ್ದಾಗ ಆ ಮಕ್ಕಳು ಬಹಳಷ್ಟು ಮುಂದೆ ಸಾಧಿಸ್ತಾರೆ. ಎಸ್ಪೆಷಲಿ ಲಿಂಗ್ವಿಸ್ಟಿಕ್ ಎಬಿಲಿಟೀಸ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತದೆ. ಅಂದರೆ ಲ್ಯಾಂಗ್ವೇಜ್, ಬೇಗ ಭಾಷೆ ಕಲಿತಾರೆ ಅವರು, ಭಾಷೆಗಳನ್ನು ಬೇಗ ಕಲಿತಾರೆ, ಮತ್ತು ಬೇಗ ಮಾತಾಡ್ತಾರೆ, ಮಾತು ಬೇಗ ಬರ್ತದೆ. ಇದಕ್ಕೆ ನನ್ನದೇ ಎಕ್ಸಾಂಪಲ್ ಕೊಡ್ಬೋದು. ನನ್ನ ಮಗಳು ಬಹಳ, ಅಂದರೆ ನಾನು ಅದನ್ನು ಕಂಟಿನ್ಯೂಸ್ ಕೇಳ್ತಾ ಇದ್ದೆ ಹಾಡು, ನನಗೆ ಗೊತ್ತಾಗ್ತದೆ ಎಷ್ಟು ಫಾಸ್ಟಾಗಿ ಮಾತಾಡ್ತಾಳೆ, ಬೇಗ ಪಿಕ್ ಮಾಡ್ತಾಳೆ ಅವಳು. ಅಂದರೆ ಉಳಿದವರು ಆಶ್ಚರ್ಯ ಪಡ್ತಾರೆ, ಎಷ್ಟು ಬೇಗ ಇಷ್ಟಕ್ಕೊಂದು ಮಾತಾಡ್ತಾಳೆ ಅಂತ ಹೇಳೋರು, ಅಂದರೆ ಆ ಥರ ಕೂಡ ಹೇಳಿದವರಿದ್ದಾರೆ. ಸೊ ಲಿಂಗ್ವಿಸ್ಟಿಕ್ ಎಬಿಲಿಟೀಸ್ ತುಂಬ ಚೆನ್ನಾಗಾಗ್ತದೆ. ಮಗುವಿನ ಭಾಷೆ, ಪದಭಂಡಾರ, ಇದೆಲ್ಲವೂ ಕೂಡ ಕ್ಲಾಸಿಕಲ್ ಮ್ಯೂಸಿಕ್ಕಿಂದ ಬಹಳಷ್ಟು ಉತ್ತಮಗೊಳ್ತದೆ. ದ ಬೇಬಿ ವಿಲ್ ಬಿ ಸೆನ್ಸಿಟಿವ್ ಟು ಅದರ್ಸ್ ಇಮೋಷನ್ಸ್. ಈ ಹಾಡುಗಳು, ಈ ರಾಗ ಏನು ಮಾಡ್ತದೆ ಅಂತ ಹೇಳಿದರೆ, ನಮ್ಮೊಳಗಿನ ಅಂತರಂಗನ ತಾಕ್ತದೆ. ಅದು ನಾವು ಇನ್ನೊಬ್ಬರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತೇವೆ. ಅದರ ಅರ್ಥ, ಗರ್ಭದಲ್ಲಿರುವಾಗ ಇದನ್ನು ತುಂಬ ಚೆನ್ನಾಗಿ ಕಲಿತ ಮಗು, ಕೇಳಿಸ್ಕೊಂಡ ಮಗು, ಅದೇ ಸಂಸ್ಕಾರವನ್ನು ಹೊತ್ತು ತರ್ತದೆ. ನಿಮ್ಗೆ ಗೊತ್ತಿದೆ, ಗರ್ಭದಲ್ಲಿರುವಾಗ ಏನು ತಗೊಳ್ತದೆ ಮಗು, ಅದನ್ನೇ 10 ಪಟ್ಟು ಮಾಡ್ಕೊಂಡು ಬರ್ತದೆ ಅದು. ಈಗ ನೀವು ಶಾಂತರಸವನ್ನು ಪ್ರಧಾನವಾಗಿರಿಸಿಕೊಂಡಿರುವಂಥ ಹಾಡುಗಳನ್ನು ಕೇಳ್ತಾ ಹೋದರೆ ಮಗು ತುಂಬ ಶಾಂತವಾಗಿರ್ತದೆ. ಸೊ ನನ್ನ ಮಗಳು ತುಂಬ ತುಂಬ ಶಾಂತವಾಗಿರುವಾಗ ನಂಗೆ ಅನಿಸ್ತದೆ, ಅದು ಹೌದು, ಸಂಗೀತಕ್ಕೆ ಎಷ್ಟಕ್ಕೊಂದು ಇದೆಯಲ್ಲ, ಎಂಥ ಇಫೆಕ್ಟ್ ಇದೆ ಅದಕ್ಕೆ ಅಂತ ಅನಿಸ್ತದೆ. ಆಮೇಲೆ ಶೃಂಗಾರ ರಸ, ಖುಷಿಯಾಗಿರೋದು, ಪ್ರೇಮಭರಿತವಾಗಿರೋದು, ಧೈರ್ಯವಾಗಿರೋದು, ಇದೆಲ್ಲ ಸಂಸ್ಕಾರವನ್ನು ಮಗು ಹೊತ್ತು ತರಬೇಕಾದ್ರೆ ಶಾಸ್ತ್ರೀಯ ಸಂಗೀತ ಕೇಳುವಂಥದ್ದು ಬಹಳಷ್ಟು ಸಹಾಯ ಮಾಡ್ತದೆ. ನೆಕ್ಸ್ಟ್, ಅಂದರೆ ಎಲ್ಲರ ಭಾವನೆಗಳನ್ನು ಅವರು ಗೌರವಿಸ್ತಾರೆ, ಇನ್ನೊಬ್ಬರ ನೋವು ನಲಿವುಗಳನ್ನು ಹಂಚ್ಕೊಳ್ತಾರೆ. ಮಕ್ಕಳಂದರೆ ಅದೇ ರೀತಿ ಇರಬೇಕಲ್ವ. ಅಂತಹ ಮಗುವನ್ನು ಪಡೆದಂಥ ಪೋಷಕರು ಎಲ್ಲ ಕಡೆಯೂ ಕೂಡ ಅವರನ್ನು ಹೇಳ್ತಾರೆ, ಎಂಥ ಒಳ್ಳೆ ಮಗು ಸಿಕ್ಕಿದೆ ನಿಮಗೆ, ಎಂಥ ಒಳ್ಳೆ ಮಗುವನ್ನು ಪಡೆದಿದ್ದೀರಾ ಅಂತ. ಬಹುಶಃ ಅದಕ್ಕಿಂತ ಖುಷಿಯ ವಿಷಯ ಬೇರೆ ಯಾವುದೂ ಇರಲಿಕ್ಕಿಲ್ಲ ಪೋಷಕರಿಗೆ. ಅದಕ್ಕೋಸ್ಕರ ಅಂತಹ ಮಗುವನ್ನು ಪಡೀಲಿಕ್ಕೆ ಕೂಡ ನಮಗೆ ಮುಖ್ಯ ಆಗ್ತದೆ ಸಂಗೀತ. ಒಂದು ಪ್ರಯೋಗ ಮಾಡಿದರು, ಒಂದು ಎಕ್ಸ್ಪೆರಿಮೆಂಟ್ ಮಾಡಿದರು. ಅಲ್ಲಿ ಕಲ್ಯಾಣಿ ರಾಗವನ್ನು 20 ನಿಮಿಷಗಳ ಕಾಲ 20 ದಿನ ಪ್ರೆಗ್ನೆಂಟ್ ಲೇಡೀಸ್ಗೆ ಕೇಳಿಸಿದರು. ಓಕೆ, ಪ್ರತಿದಿನ 20 ನಿಮಿಷ ಕೇಳಬೇಕು ಅವರು. ಹೀಗೆ 20 ದಿನ ಮಾಡಿದರು. ಅದಾದಾಗಿ ನೋಡುವಾಗ ಅದು ಎಷ್ಟು ಚೆನ್ನಾಗಿ ಇಫೆಕ್ಟ್ ಆಯಿತು ಅಂತ ಹೇಳಿದರೆ, ಮಗುಗೆ ಕೂಡ, ಮಗುವಿನ ಮೂಮೆಂಟ್ಸ್ ಕೂಡ, ತಾಯಿಗೆ ಕೂಡ, ತಾಯಿಯ ಆರೋಗ್ಯ ಕೂಡ, ಎಲ್ಲದರಲ್ಲೂ ಕೂಡ ಸುಧಾರಣೆ ಬಂತು. ತಾಯಿಯ ಮನಸ್ಸಿನ ಪ್ರಶಾಂತತೆ, ತಾಯಿಯ ದೈಹಿಕ ಆರೋಗ್ಯ, ತಾಯಿ ಮತ್ತು ಮಗುವಿನ ನಡುವೆ ಇರುವಂಥ ಬಾಂಧವ್ಯ, ಮತ್ತು ತಾಯಿಗೆ ನಾರ್ಮಲ್ ಡೆಲಿವರಿಗೆ ಸಹಾಯ ಆಗುವಂಥದ್ದು, ಗಟ್ಟಿತನ ಬಂದಿರುವಂಥದ್ದು, ಇದೆಲ್ಲವೂ ಕೂಡ ಸಾಧ್ಯ ಇದೆ. ಆದರೆ ಇದು ನೀವು ಪ್ರತಿ ಟ್ರೈಮಿಸ್ಟರಲ್ಲಿ ಕೂಡ ಇದನ್ನು ಮಾಡ್ತಾ ಹೋಗಬೇಕು.
ಮತ್ತೆ ನೀವು ಕಲಿಬೋದು ಯಾವಾಗ ಫಸ್ಟ್ ಟ್ರೈಮಿಸ್ಟರ್, ಸೆಕೆಂಡ್ ಟ್ರೈಮಿಸ್ಟರ್ ಆ ರಾಗಗಳನ್ನು ಯಾವಾಗ ಬೇಕಾದರೂ ಕೂಡ ನೀವು ಹೇಳ್ಬೋದು. ಆ, ಅಂದ್ರೆ ನೀವು ಆ ಸಂಗೀತ ಲೋಕದಲ್ಲಿ ಯಾವಾಗ ಇರ್ತೀರಾ, ಆ ಒಂದು ಗಂಧರ್ವ ಲೋಕದಲ್ಲಿ ಯಾವಾಗ ಇರ್ತೀರಾ, ನಿಮ್ಮ ಮಗು ಕೂಡ ಖಂಡಿತವಾಗ್ಲೂ ಕೂಡ ಅದೇ ರೀತಿ ಮುಂದೆ ಹೋಗ್ತದೆ. ನೀವು ಸ್ವರ ನೀವು ನೋಡಿ ಡೆಲಿವರಿ ಆದಮೇಲೆ ಈಗ ನೀವೇನು ಕೇಳ್ತಾ ಇರ್ತೀರಿ ಅದೇ ಸಂಗೀತವನ್ನ ಮತ್ತೆ ಹಾಕಿ, ಆ ರೆಕಾರ್ಡಿಂಗ್ಸ್ ಹಾಕಿ, ಮಗುಗೆ ಬೇಗ ಕನೆಕ್ಟ್ ಆಗ್ತದೆ. ಮಗು ತುಂಬ ಅಳ್ತಾ ಇದ್ರೆ ನೀವು ಈಗ ಏನು ರಾಗ ಕೇಳಿರ್ತೀರಾ ನೋಡಿ, ಈಗ ಏನು ಹಾಡುಗಳನ್ನು ಕೇಳಿರ್ತೀರಿ ಅದು ಹಾಕಿದ ತಕ್ಷಣ ಶಾಂತ ಆಗಿರ್ತದೆ. ಯಾಕಂದರೆ ಮಗುಗೆ ತಾನು ಸೇಫ್ ಆಗಿದ್ದೇನೆ, ಅಮ್ಮನ ಹೊಟ್ಟೆಯಲ್ಲಿದ್ದೇನೆ, ಸೇಫ್ ಆಗಿದ್ದೇನೆ, ಆ ಭಾವವನ್ನು ಮಗು ಮತ್ತೆ ಅನುಭವಿಸ್ತದೆ. ಅದಕ್ಕೋಸ್ಕರ ಮ್ಯೂಸಿಕ್, ಸಂಗೀತ ಅಂತ ಹೇಳುವ ತುಂಬ ಇಂಪಾರ್ಟೆಂಟ್. ಹಾಗೆ ರಾಕ್ ಮ್ಯೂಸಿಕ್, ಕಿವಿ ಕಚ್ಚಿಕ್ಕುವಂತಹ ತುಂಬ ಜೋರು ಸ್ವರದ್ದು ನೆಗೆಟಿವ್ ಮ್ಯೂಸಿಕ್, ವಿಷಾದ ಗೀತೆಗಳು, ಇದು ಯಾವುದನ್ನು ಕೇಳಲಿಕ್ಕೆ ಹೋಗಬೇಡಿ. ಪ್ರತಿಯೊಂದು ಕೂಡ ನೀವು ಕೇಳುವಂಥದ್ದು ಮಗುವಿನ ಮೇಲೆ ಪ್ರಭಾವವನ್ನು ಬೀರ್ತದೆ. ಆದಷ್ಟು ಶಾಂತವಾಗಿರುವಂಥದ್ದು, ಖುಷಿಯಾಗಿರುವಂಥದ್ದು, ಧೈರ್ಯವಾಗಿರುವಂಥದ್ದು ಇಂಥದ್ದೇ ಕೇಳ್ತಾ ಹೋಗಬೇಕು ಪ್ರೆಗ್ನೆನ್ಸಿ ಟೈಮಲ್ಲಿ. ಮತ್ತು ಈಗ ಯಾವುದೇ ನೀವು ಮ್ಯೂಸಿಕ್ ಕೇಳಿಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ನಿಮಗೆ ಮಗು ತುಂಬ ವ್ಯಗ್ರವಾಗಿದೆ, ತುಂಬ ಸಿಟ್ಟಲ್ಲಿದೆ, ತುಂಬ ಅಳ್ತಾ ಇದೆ ಅಂದರೆ ಆಗ ನಿಮಗೆ ಶಾಂತ ಮಾಡಲಿಕ್ಕೆ ಸಂಗೀತದ ಹೆಲ್ಪ್ ಅಷ್ಟು ನಿಮಗೆ ಸಿಗೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈಗದಿಂದನೇ ಪ್ರೋಗ್ರಾಮ್ ಮಾಡ್ಬೋದು. ಮತ್ತು ಈ ಹಾಡುಗಳನ್ನ ಕೇಳ್ತಾ 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 ಹೋದಾಗೆ ಮಗುವಿಗೆ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿಯೇ ಸಂಗೀತದ ಮೇಲೆ ಒಲವು ಬರ್ತದೆ. ಒಬ್ಬರು ಗುರುಗಳು ಹೇಳಿದರು ನಂದು, ಯಾವ ಮಕ್ಕಳು ಶಾಸ್ತ್ರೀಯ ಸಂಗೀತವನ್ನು ಕಲ್ತಿರ್ತಾರೆ, ಶಾಸ್ತ್ರೀಯ ಸಂಗೀತದ ಆ ಒಂದು ಇದರಲ್ಲಿ ಇರ್ತಾರೆ, ಅವ್ರು ಯಾವತ್ತೂ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ, ಬದುಕನ್ನು ತೀರಾ ರಾಡಿ ಮಾಡ್ಕೊಳ್ಳೋದಿಲ್ಲ ಅಂತ. ಅದು ಸತ್ಯ. ಯಾಕಂತ ಹೇಳಿದರೆ ಅಷ್ಟರ ಮಟ್ಟಿಗೆ ಅದು ನಮ್ಮ ಮನಸ್ಸನ್ನು ಪ್ರಭಾವಿತಗೊಳಿಸ್ತದೆ ಶಾಸ್ತ್ರೀಯ ಸಂಗೀತ. ಈಗ ಮಗು ಹೊಟ್ಟೆಯಲ್ಲಿರುವಾಗಲೇ ಆ ಸಂಗೀತವನ್ನು ಕೇಳ್ಕೊಂಡು ಬಂದರೆ ಅದರ ಜೀವನ ಎಷ್ಟು ಚೆನ್ನಾಗಿರ್ಬೋದು. ಅದಕ್ಕೋಸ್ಕರ ಆದರೂ ತಾಯಿಯಂದರು ದಯವಿಟ್ಟು 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 ಶಾಸ್ತ್ರೀಯ ಸಂಗೀತವನ್ನು ಕೇಳಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಕೇಳಿ. ಅದು ವೆಸ್ಟರ್ನ್ ಆದರೂ ಪರವಾಗಿಲ್ಲ, ಅಥವಾ ಈಸ್ಟರ್ನ್ ಕರ್ನಾಟಕ ಆದರೂ ಪರವಾಗಿಲ್ಲ, ಹಿಂದೂಸ್ತಾನಿ ಆದರೂ ಪರವಾಗಿಲ್ಲ, ಅಥವಾ ಮೊಝಾರ್ಟ್ಸ್ ಇದು ಪರವಾಗಿಲ್ಲ. ನಿಮಗೆ ಏನು ಬೇಕು ಅದನ್ನು ಕೇಳ್ತಾ ಹೋಗಿ, ಬಟ್ ಶಾಸ್ತ್ರೀಯ ಸಂಗೀತ ಆಗಿರಲಿ. ಆದಷ್ಟು ನೀವು ಏನು ಇಲ್ಲಿ ನಾವು ಹೇಳಿರುವಂಥ ರಾಗಗಳನ್ನು ಕೂಡ ಟ್ರೈ ಮಾಡಿ, ನಿಮ್ಗೆ ಅದು ಹೇಗೆ ಅನ್ನಿಸ್ತದೆ ಅಂತ ನೋಡಿ. ತುಂಬ ಖುಷಿಯಾಗಿರ್ತೀರ. ನಿಮ್ಮ ಇಡೀ ಶರೀರದ ಏನು ತುಂಬ 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 ಚೆನ್ನಾಗಿ ಪಾಸಿಟಿವ್ ಆಗಿ ಇಡೀ ಶರೀರ ನಿಮಗೆ ರೆಸ್ಪಾಂಡ್ ಮಾಡ್ತದೆ. ನಿಮಗೆ ನಾರ್ಮಲ್ ಡೆಲಿವರಿ ಆಗಿ ಮತ್ತು ರಿಕವರ್ ಆಗೋದಕ್ಕೂ ಕೂಡ ಇದು ಸಹಾಯ ಮಾಡ್ತದೆ. ಮಾನಸಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಕೂಡ ಸಹಾಯ ಮಾಡ್ತದೆ. ಮಗು ಕೂಡ ತುಂಬ 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 ಪ್ರಶಾಂತವಾಗಿರ್ತದೆ. ಖಂಡಿತವಾಗ್ಲೂ ಕೂಡ ನೀವು ಹೆಮ್ಮೆ ಪಡುವಂತಹ ಒಂದು ಮಗು ನಿಮಗೆ ಸಿಗ್ತದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ನೀವು ಈ 9 ತಿಂಗಳಲ್ಲಿ ಹಾಕಿರುವಂತಹ ಪ್ರಯತ್ನ. ದಯವಿಟ್ಟು ಪ್ರಯತ್ನ ಮಾಡಿ. ದಯವಿಟ್ಟು ಹಾಡುಗಳನ್ನು ಕೇಳಿ, ಮ್ಯೂಸಿಕ್ ಕೇಳಿ, ಶಾಸ್ತ್ರೀಯ ಸಂಗೀತವನ್ನು ಆಲಿಸಿ. ಇದೆಲ್ಲ ಹೊಸತು ಕಲೀಲಿಕ್ಕೆ ಇರುವಂಥ ಟೈಮ್. ಹೊಸತನ್ನು ಸಾಧ್ಯ ಆದರೆ ನೀವು ಮ್ಯೂಸಿಕ್ ಕ್ಲಾಸ್ಗೆ ಜಾಯ್ನ್ ಆದರೂ ಪರವಾಗಿಲ್ಲ. ಓಕೆ, ಹಾಡಿ, ನೀವು ಖುಷಿ ಪಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ದೀಸ್ ಆರ್ ದ ರೆಫರೆನ್ಸಸ್.